ನನಗೆ ದುರ್ಯೋಧನನ ಮೇಲೆ ಪ್ರೀತಿ ಇಲ್ಲ. ನಾನು ಅವರನ್ನ ಮದುವೆ ಆಗಕ್ಕಾಗಲ್ಲ. ನನಗೆ ಅರ್ಜುನನ್ ಮೇಲೆ ಪ್ರೀತಿ ಇದೆ. ರೇಖಾ, ಏನು ಮಾಡ್ತಾ ಇದ್ದೀರಿ ನೀವು? ಆಟನೇ ಹಾಳು ಮಾಡ್ತಿದ್ದೀರಲ್ಲ. ಈ ಷಡ್ಯಂತ್ರದಲ್ಲಿ ಕೃಷ್ಣನ ಕೈವಾಡ ಇಲ್ಲ ತಾನೆ? ಬಹುಶಃ ಕೃಷ್ಣನೇ ಉತ್ತೇಜಿಸ್ತಿರ್ಬೇಕು ಸುಭದ್ರನ. ಏನಾದರೂ ಇರಲಿ, ಹೋಗಿ ಶೀಘ್ರವಾಗಿ ತಿಲಕ ಇಡಿಸ್ಬಿಡಿ. ಹಾಗೆ ಸುಭದ್ರ ಹೇಳಿ, ಅವಳೇನಾದ್ರೂ ಮದುವೆ ಆಗೋದಾದ್ರೆ ಕೇವಲ ದುರ್ಯೋಧನ ಜೊತೆ ಮಾತ್ರ ಅಂತ. ಎಲ್ಲ ತಪ್ಪು ನನ್ ಮೇಲೆ ಹಾಕ್ತಿದ್ದೀರಲ್ಲ, ನಾನೇನ್ ಮಾಡಿದ್ದೀನಿ? ನಾನ್ ನಿಮ್ಗೆ ಹೇಳ್ತಾ ಇಲ್ಲ, ಆ ಕುತಂತ್ರಿ ಕೃಷ್ಣನಿಗೆ ಹೇಳ್ತಾ ಇದ್ದೀನಿ. ನಾನು ಕೂಡ ಅದನ್ನೇ ಹೇಳ್ತಾ ಇರೋದು. ನಾನು ಯಾವಾಗ್ಲಿಂದ ಕಾರಾಗೃಹದಲ್ಲಿ ಬಂದಿ ಆಗಿದ್ದೆ. ಇನ್ ನಿಮ್ಮಾಟನ ನಾನು ಹೇಗೆ ಹಾಳು ಮಾಡೋಕ್ಕಾಗತ್ತೆ? ಮಾಮಾಶ್ರೀ, ವಾಸುದೇವ ಕೃಷ್ಣ, ಇಲ್ಲಿ ಏನೆಲ್ಲ ನಡೀತಿದ್ಯೋ ಅದನ್ನ ಪ್ರೀತಿ ಮಾಡಿರೋದು. ಇದ್ರಲ್ಲಿ ನನ್ನ ಕೈವಾಡ ಅಂತೂ ಏನೂ ಇಲ್ಲ. ನನ್ನ ಮೇಲೆ ನಂಬಿಕೆ ಇಡಿ. ಇವನು ಕೃಷ್ಣ ಪುಂಡ್ರೀಕಾಯಲ್ಲಿ. ಹೇ ಸೈನಿಕರೇ, ನಾನು ನಿಜವಾದ ಕೃಷ್ಣ. ಹೊರಗಡೆ ಇರೋನು ವೇಷಧಾರಿ, ಅವನನ್ನ ಹಿಡಿಬೇಕು. ಅದಕ್ಕೆ ಈಗ ಈ ಬಾಗಿಲ್ ತೆಗೀರಿ. ಬಾಗಿಲ್ ತೆಗೀರಿ, ಇಲ್ಲಾಂದ್ರೆ ಹೊರಗೆ ಬರ್ತಿದ್ದಾಗೆ ಪ್ರಾಣ ತೆಗೆದು ಬಿಡ್ತೇನೆ. ಕೃಷ್ಣ! ಈಗ ಅರ್ಜುನ ಇದ್ದಕ್ಕಿದ್ದಾಗೆ ಎಲ್ಲಿಂದ ಬಂದ? ನೀನೇ ಸ್ವತಃ ನನ್ನ ಜೊತೆ ಮದ್ವೆ ಆಗೋದಕ್ಕೆ ಒಪ್ಕೊಂಡಿದ್ದೆ. ಈಗ ನಿನ್ನ ಮಾತಿನಿಂದ ಹಿಂದೆ ಹೋಗ್ತಾ ಇದೀಯ. ಹಸ್ತಿನಾಪುರದ ಬಾವಿ ರಾಜನ ಜೊತೆ ಹೀಗೆಲ್ಲ ಮಾಡೋದಕ್ಕೆ ಹೇಗ್ ಸಾಧ್ಯ ನೀನು? ಇದು ನನಗೆ ಅವಮಾನ, ದೊಡ್ಡ ಅವಮಾನ. ದುರ್ಯೋಧನ, ನೀನು ದ್ವಾರಕಾ ನೆಲದ ಮೇಲೆ ನಿಂತಿದ್ಯಾ. ನೀನು ಯಾರ ಜೊತೆ ಮಾತಾಡ್ತಿದ್ಯೋ ಅದು ನಿನ್ನ ಗುರು ಮತ್ತೆ ದ್ವಾರಕಾಧೀಶನ ತಂಗಿ. ಈ ವಿಷಯನ ನೆನ್ಪಿಟ್ಕೋ. ಹಾಗೆ ಈ ಸಮಯದಲ್ಲಿ ಸುಭದ್ರಳ ತೀರ್ಮಾನನೇ ಅಂತಿಮವಾದ್ದು. ಅವಳು ಯಾರ ಜೊತೆ ಮದುವೆ ಆಗ್ಬೇಕು ಅಥವಾ ಆಗ್ಬಾರ್ದು ಅನ್ನೋ ತೀರ್ಮಾನ ಅವಳೇ ತಗೋತಾಳೆ. ನೀನ್ ಯಾರ ಜೊತೆ ಮಾತಾಡ್ತಿದ್ಯೋ ಅವಳು ಒಬ್ಬಳು ರಾಜಕುಮಾರಿ. ದುರ್ಯೋಧನ, ಮರ್ಯಾದೆ ನೆನಪಿರ್ಲಿ ನಿನಗೆ. ಈ ಮೂರ್ಖ ಪುಂಡರಿಕನಿಗೆ ಏನಾಗಿದೆ? ಎಂತ ಮೂರ್ಖತನದ ಮಾತಾಡ್ತಾ ಇದ್ದಾನಲ್ಲ ಮಾಮಾಶ್ರೀ. ಮಗು ದುರ್ಯೋಧನ, ನನ್ನ ಮಾತು ಕೇಳೋ. ಗುರುದೇವ ಬಲರಾಮ, ಇದೇನಾಗ್ತಾ ಇದೆ ನಿಮ್ಮ ಎದುರಿಗೆ? ಏನಾಗ್ತಾ ಇದೆ? ವಾಸುದೇವ ಕೃಷ್ಣನು ಒಪ್ಪಿಗೆ ಕೊಟ್ಟಿದ್ರು ಈ ಮದುವೆಗೆ. ಈಗ ಅವರು ತಮ್ಮ ಮಾತಿಂದ ಹಿಂದೆ ಹೋಗ್ತಾ ಇದ್ದಾರೆ. ಯಾಕೆ? ಅದಕ್ಕೇನಾಯ್ತು ದುರ್ಯೋಧನ? ಒಂದು ಸಲ ಹೌದು ಅಂತ ಹೇಳಿದ್ಮೇಲೆ ಯಾವುದೋ ಒಂದು ಮುಖ್ಯವಾದ ಕಾರಣದಿಂದ ಆಗಲ್ಲ ಅನ್ನೋಕ್ಕಾಗೋದಿಲ್ಲ. ಇದು ಆಗ್ಬಾರ್ದಲ್ವಾ? ಗುರುದೇವ ಬಲರಾಮ ನನಗೆ ಮಾತು ಕೊಟ್ಟಿದ್ರು. ಅವರು ನನಗೆ ಕೊಟ್ಟಿರೋ ಮಾತನ್ನ ಪೂರ್ತಿ ಮಾಡ್ಲೇಬೇಕು. ಇಲ್ಲ ಅಂದ್ರೆ ಈ ಲೋಕ, ಈ ಸಮಾಜ, ಸಂಪೂರ್ಣ ಭೂಮಂಡಲ ಏನ್ ಹೇಳುತ್ತೆ ಅಂದ್ರೆ ಇದರಿಂದ ಬಲರಾಮನಿಗೆ ದೊಡ್ಡ ಅವಮಾನ ಆಗುತ್ತೆ. ಮತ್ತೆ ಯಾದವ ಕುಲಕ್ಕೆ, ಇಡೀ ಪ್ರಪಂಚ ಯಾದವರ ಕೊಡೋ ಮಾತಿನ ಮೇಲೆ ಯಾವುದೇ ನಂಬಿಕೆ ಇಟ್ಕೊಳ್ಳೋದಿಲ್ಲ. ಹಾಗೆಲ್ಲ ಏನೂ ಆಗಲ್ಲ. ನಾನು ಕೊಟ್ಟಿರೋ ಮಾತು ಪೂರ್ತಿ ಆಗೋದು ಖಂಡಿತ. ಆಯ್ತು ಗುರುದೇವ, ನನಗೆ ಅವಮಾನ ಆದ್ಮೇಲೂ ಕೂಡ ನಾನು ನಿಮಗೋಸ್ಕರ ಒಂದು ದಿನ ಇಲ್ಲೇ ಉಳ್ಕೊಳ್ತೀನಿ. ನಾಳೆ ಪೌರ್ಣಮಿಯ ಶುಭ ದಿನ ಬೆಳಗ್ಗೆ ಸೂರ್ಯೋದಯದ ಸಮಯಕ್ಕೆ ಸುಭದ್ರನ ನನ್ನ ಜೊತೆ ಮದುವೆ ಮಾಡ್ಕೊಡೋದಕ್ಕೆ ತಯಾರಿ ಮಾಡ್ಕೊಂಡು ಬನ್ನಿ. ಇಲ್ಲ ಅಂದ್ರೆ ನಾನು ಇಲ್ಲಿಂದ ಹೊರಟು ಹೋಗ್ತೀನಿ. ಈ ಇಡೀ ಪ್ರಪಂಚ ಬಲರಾಮ ಮಾತಿಗೆ ತಪ್ಪತವನು ಅಂತ ಇಡೀ ಭೂಮಂಡಲವೇ ನಿಮ್ಮನ್ನ ನೆನಪಿಸ್ಕೊಳ್ತಾ ಇರುತ್ತೆ. ಅಣ್ಣ, ಕೃಷ್ಣ, ತುಂಬಾ ಮಾತಾಡ್ದೆ ನೀನು. ಇನ್ನೊಂದು ಮಾತನ್ನು ಆಡ್ಬೇಡ. ನಾನ್ ನಿನ್ ಜೊತೆ ಆಮೇಲೆ ಮಾತಾಡ್ತೀನಿ. ಸುಭದ್ರ, ಇದೆಲ್ಲ ಏನು? ನಾನು ಮಾತು ಕೊಟ್ಟಿರೋದು ನಿನಗ್ ಚೆನ್ನಾಗ್ ಗೊತ್ತಿತ್ತು. ನೀನು ಕೂಡ
ದುರ್ಯೋಧನನ್ನ ಇಷ್ಟಪಡ್ತಿದ್ದೆ. ಅಲ್ದೆ ನಾನು ಅವನನ್ನ ತೋರಿಸ್ದೇ ಇರ್ಲಿಲ್ಲ ನಿನಗೆ. ಮಧ್ಯದಲ್ಲಿ ಈ ಅರ್ಜುನನ ಪ್ರೇಮ ಪ್ರಸಂಗ ಎಲ್ಲಿಂದ ಬಂತು? ಅವನು ಇವತ್ತೇ ಬಂದಿರೋದು, ಒಂದೇ ದಿನ ಆಗಿರೋದು ಅವನನ್ನ ಭೇಟಿ ಮಾಡಿ. ಆದ್ರೆ ಸ್ವಲ್ಪ ಕ್ಷಣದಲ್ಲೇ ನಿನಗೆ ಅವನ ಮೇಲೆ ಹೇಗ್ ಪ್ರೀತಿ ಬಂತು? ಅಣ್ಣ, ನನ್ನನ್ನು ಕ್ಷಮಿಸ್ಬಿಡಿ. ಆದ್ರೆ ಪ್ರೀತಿ ಏನು ಯೋಜನೆ ಅಲ್ವಲ್ಲ, ಸಮಯ ಹಿಡಿಯೋದಕ್ಕೆ. ಇದು ಒಂದು ಪವಿತ್ರವಾದ ಭಾವನೆ. ಇದಕ್ಕೆ ಕ್ಷಣಗಳೇ ಸಾಕಾಗತ್ತೆ. ನನ್ನನ್ನ ನಂಬಿ. ನನಗೆ ಯಾವ ಉದ್ದೇಶನೂ ಇರಲಿಲ್ಲ ನಿಮಗೆ ನೋವು ಕೊಡಬೇಕು ಅಂತ. ಅರ್ಜುನ, ಏನು ಮಾಡ್ಬೇಕು ಅಂತಿದ್ಯಾ ನೀನು? ಏನು ಮಾಯ ಮಾಡಿದ್ಯಾ ನೀನು ನನ್ನ ತಂಗಿ ಮೇಲೆ? ಬಲರಾಮಣ್ಣ, ಅಕಸ್ಮಾತಾಗಿ ನನ್ನ ಹೆಸರು ಹೇಗ್ ಬಂತೋ ನನಗೂ ಗೊತ್ತಾಗ್ತಿಲ್ಲ. ವಾ ಅರ್ಜುನ ವಾ! ನನ್ನ ತಂಗಿ ಸುಭದ್ರ, ನನ್ನ ತಂಗಿ ತನ್ನ ಬಲರಾಮ ಅಣ್ಣನ ವಿರುದ್ಧ ಹೇಳ್ತಾ ಇದ್ದಾಳೆ. ಯಾಕೆ? ಯಾಕಂದ್ರೆ ಅವಳು ಅರ್ಜುನನ್ನ ಪ್ರೀತಿಸ್ತಾ ಇದ್ದಾಳೆ. ಆದ್ರೆ ನೀನು ಹೇಳ್ತಾ ಇದೀಯಾ ನಿನಗೆ ಈ ವಿಷಯದಲ್ಲಿ ಏನೂ ಗೊತ್ತಿಲ್ಲ ಅಂತ. ಮತ್ತೆ ಕೃಷ್ಣ, ನಿನಗಂತೂ ಎಲ್ಲ ಚೆನ್ನಾಗೇ ಗೊತ್ತು. ಆ ತುಂಬಿದ ಸಭೆಯಲ್ಲಿ ನೀನು ನಿನ್ನ ಮಾತಿಂದಾನೇ ಹಿಂದೆ ಹೇಗ್ ಹೋಗಕ್ ಸಾಧ್ಯ ಕೃಷ್ಣ? ನಾನ್ ನಿನಗೆ ಎಲ್ಲಾನು ಹೇಳ್ತೀನಿ. ಈಗ ನೀನು ಶಾಂತವಾಗಿರು. ಇಲ್ಲ ಕೃಷ್ಣ, ಇನ್ನು ಈ ಕೋಪ ಹೀಗೆ ಇರುತ್ತೆ. ಮತ್ತೆ ಒಂದು ಮಾತು ಗಮನ ಇಟ್ಕೇಳು, ನಾನು ನಮ್ಮ ಈ ಕುಲಕ್ಕೆ ಹಾಗೆ ದ್ವಾರಕಾ ಮೇಲೆ ವಚನ ಭ್ರಷ್ಟ ಆಗೋ ಕಳಂಕ ಮೆತ್ಕೊಳಕ್ ಬಿಡೋದಿಲ್ಲ. ಅದಕ್ಕೆ ನಾಳೆ ಬೆಳಿಗ್ಗೆ ಅಷ್ಟೊತ್ತವರೆಗೂ ಈ ವಿಷಯದಲ್ಲಿ ನೀನು ಏನು ಮಾತಾಡಬಾರ್ದು. ಸ್ವಲ್ಪ ಶಕ್ತಿಯಿಂದಾನೇ ನೀನಿದನ್ನ ಒಡೆದು ಹಾಕ್ಬಿಟ್ಟೆ. ಆದ್ರೆ ಪೂರ್ತಿ ಶಕ್ತಿ ಹಾಕಿದ್ರೂ ಕೂಡ ಇದನ್ನ ಮತ್ತೆ ಜೋಡ್ಸೋಕ್ಕಾಗಲ್ಲ ಅಣ್ಣ. ಕೋಪ ಇದನ್ನೇ ಮಾಡೋದು. ಕೋಪಕ್ಕೆ ಕೇವಲ ಒಡೆದು ಹಾಕೋದು ಗೊತ್ತು, ಆದ್ರೆ ಜೋಡ್ಸೋದಕ್ ಗೊತ್ತಿಲ್ಲ. ಇದೇ ಸತ್ಯ. ನಿನ್ನ ಕಣ್ಣಿಗೆ ಕೋಪದ ಪಟ್ಟಿ ಮುಚ್ಕೊಂಡಿದೆ ಅಣ್ಣ. ನೀನು ನಿನ್ನನ್ನ ಶಾಂತವಾಗಿಸ್ಕೊಳ್ಳೇಬೇಕು. ಇದೇ ಕೋಪದ ಕಾರಣದಿಂದ ನೀನು ನಿನ್ನ ಸ್ವಂತ ತಂಗಿಯ ಮನಸ್ಸನ್ನೇ ಅರ್ಥ ಮಾಡ್ಕೊಳಕ್ಕಾಗ್ಲಿಲ್ಲ. ಈಗ ನೀನು ಎಂಥ ತೀರ್ಮಾನ ತಗೋತಾ ಇದೀಯ ಅಂದ್ರೆ ಅದರಿಂದ ಅವಳ ಮನಸ್ಸು ಪ್ರೀತಿಯಿಂದ ಸೇರ್ಕೊಳ್ಳೋದಿಲ್ಲ. ಸದಾ ಕಾಲಕ್ಕೂ ಮನಸ್ಸು ಒಡೆದು ಹೋಗುತ್ತೆ. ಇದು ಸತ್ಯ ಅಲ್ಲ ಕೃಷ್ಣ. ಸತ್ಯ ಏನಂದ್ರೆ ಇವತ್ತು ನೀನು ನನಗೆ ಅಗಾಧವಾದ ನೋವು ಕೊಟ್ಟಿದೀಯ. ನೀನಿವತ್ತು ತೋರಿಸ್ಬಿಟ್ಟೆ ಕೃಷ್ಣ, ನಿನಗೆ ನನ್ನ ಮಾನ ಮರ್ಯಾದೆ ಬಗ್ಗೆ ಸ್ವಲ್ಪನೂ ಬೆಲೆ ಇಲ್ಲ ಅಂತ. ಏನಾದ್ರೂ ನಿನಗೆ ಈ ಮದುವೆಯ ಬಗ್ಗೆ ಏನಾದ್ರೂ ಅಸಮಾಧಾನ ಇದ್ದಿದ್ರೆ ಮೊದ್ಲೇ ಹೇಳ್ಬೋದಿತ್ತು. ಹೀಗೆ ಕೊನೆ ಘಳಿಗೆಯಲ್ಲಿ ತುಂಬಿದ ಸಭೆಯಲ್ಲಿ ಎಲ್ರೆದ್ರಿಗೂ ನಿನ್ನ ಅಣ್ಣನಿಗೆ ಅವಮಾನ ಮಾಡಿರೋದಕ್ಕೆ ಏನರ್ಥ? ನೋವನ್ನ ನೀನ್ ನನಗ್ ಕೊಟ್ಟಿರೋದು ಅಣ್ಣ. ಯಾವುದೋ ಒಬ್ಬ ವೇಷಧಾರಿನ ನೀನು ನಿನ್ನ ಕೃಷ್ಣ ಅನ್ಕೊಂಡೆ. ನಿನಗೆ ನಿನ್ ಕೃಷ್ಣನ್ ಬಗ್ಗೆ ತುಂಬಾ ಚೆನ್ನಾಗೇ ಗೊತ್ತಿದೆ. ಯಾರೋ ಒಬ್ಬ ವೇಷಧಾರಿ ನನ್ನ ವೇಷ ಹಾಕೊಂಡ್ ಬಂದ್ರೆ ಅವನನ್ನ ನಿನ್ನ ಕೃಷ್ಣ ಅಂತ ಹೇಗನ್ಕೋತೀಯ ಅಣ್ಣ? ಇದರಿಂದ ನನ್ ಮನ್ಸಿಗೆ ನೋವಾಗೋದಿಲ್ವಾ? ಆ ದುರ್ಯೋಧನನ್ ತಂತ್ರಕ್ಕೆ ನೀನು ಬಲಿಯಾದೆ. ಜೊತೆಗೆ ನಿನ್ನ ತಂಗಿ ಮನ್ಸಿಗೆ ನೋವು ಕೊಡಕ್ ಹೊರಟಿದ್ದೆ ನೀನು. ಅವಳಿಗೆ ತನ್ನ ಮನ್ಸಲ್ಲಿರೋ ಮಾತನ್ನು ಹೇಳೋಗ್ಬಿಡ್ಲಿಲ್ವಲ್ಲ. ತಂತ್ರ, ವೇಷಧಾರಿ, ಇದೆಲ್ಲ ಏನ್ ಹೇಳ್ತಿದ್ಯಾ ಕೃಷ್ಣ? ನೀನ್ ಯಾರನ್ನ ನಿನ್ ಕೃಷ್ಣ ಅನ್ಕೊಂಡಿದ್ಯಲ್ಲ, ಅವನು ಪುಂಡರೀಕ ಅಣ್ಣ. ಅವನನ್ನ ದುರ್ಯೋಧನ, ಶಕುನಿ ಮತ್ತೆ ಜರಾಸಂಧ ಇಲ್ಲಿ ಕಳಿಸಿದ್ರು. ಅವ್ರ ಆದೇಶದ ಮೇಲೆ ಅವನ್ ಇಲ್ಲಿಗೆ ಬಂದಿದ್ದು. ಯಾಕೆ ಅಂದ್ರೆ ಇವ್ರ ಮೂವರಿಗೂ ಪಾಂಡವರು ರಾಜಸೂಯ ಯಾಗ ಮಾಡೋದ್ ಬೇಕಾಗಿಲ್ಲ. ಹಾಗೆ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಅದೇನು ಅಂದ್ರೆ ಕೃಷ್ಣನ ಕಟ್ ಹಾಕೋದಕ್ಕೆ ಸುಭದ್ರನ ಬಿಟ್ರೆ ಬೇರೆ ಯಾರಿಂದನೂ ಆಗಲ್ಲ ಅಂತ. ಅದಕ್ಕೆ ಅವ್ರು ಬಯಸಿದೇನು ಅಂದ್ರೆ ಸುಭದ್ರ ಮತ್ತೆ ದುರ್ಯೋಧನನ್ ಮದ್ವೆ ಆಗ್ಬೇಕು ಅಂತ. ನಾವು ಪಾಂಡವರಿಗೆ ಸಹಾಯ ಮಾಡೋದು, ಧರ್ಮದ ಜೊತೆ ಇರೋದು ಅವ್ರಿಗೆ ಬೇಕಾಗಿಲ್ಲ ಅಣ್ಣ. ಒಂದ್ ವೇಳೆ ಮದ್ವೆ ಆಗಿದ್ದಿದ್ರೆ ಏನಾಗ್ತಿತ್ತು? ನಮ್ ಕೈಗಳನ್ನ ಕಟ್ ಹಾಕದಾಗ ಆಗ್ತಿತ್ತು. ಧರ್ಮದ ದಾರಿಯಿಂದ ನಾವು ದೂರ ಹೋಗ್ಬೇಕಾಗಿತ್ತು. ಅವರು ಬಯಸಿದ್ದು ಇದನ್ನೇ ಅಣ್ಣ. ಇದೇ ಅವರ ಷಡ್ಯಂತ್ರ. ತಮ್ಮ ಸ್ವಾರ್ಥವನ್ನ ಪೂರ್ತಿ ಮಾಡ್ಕೊಳ್ಳೋದಕ್ಕೆ ನಿನ್ನ ಅವ್ರು ನಂಬಿಸ್ಬಿಟ್ರು ಅಣ್ಣ. ಹಾಗೆ ನೀನ್ ಅವರನ್ನ ನಂಬಿಟ್ಟೆ.
ನೀನು ದುರ್ಯೋಧನನ ಮಾತಿಗೆ ಮರಳಾಗಿ ಧರ್ಮದ ವಿರುದ್ಧವಾಗಿ ನಿಂತುಬಿಟ್ಟಿದ್ದೆ ಅಣ್ಣ. ಇದನ್ನು ಕೂಡ ನಾನು ಅರ್ಥ ಮಾಡ್ಕೋತೀನಿ. ಆದ್ರೆ ಪ್ರೀತಿಗೆ ವಿರುದ್ಧವಾಗಿ ನೀನು ಹೇಗ್ ತಾನೇ ನಿಂತೆ ಅಣ್ಣ? ನಿನ್ನ ತಂಗಿ ಮದುವೆನ ನಿಶ್ಚಯ ಮಾಡೋದಕ್ಕೂ ಮೊದಲು ನೀನು ಅವಳನ್ನ ಕೇಳಿದ್ಯಾ? ಅವಳ ಜೊತೆ ಮಾತುಕತೆ ಆಡ್ಲಿಲ್ಲ, ಅವಳಿಗೆ ಯಾವ್ದ್ರಲ್ಲಿ ಸಂತೋಷ ಇದೆ ಅಂತ ಕೇಳಲಿಲ್ಲ, ಸುಮ್ನೆ ಹೋಗಿ ಮಾತು ಕೊಟ್ಬಿಟ್ಟೆ ಸುಭದ್ರಾಳ ಮದುವೆ ದುರ್ಯೋಧನನ್ ಜೊತೆ ಮಾಡಿಸ್ತೀನಿ ಅಂತ. ನಾವು ನಮ್ಮ ಮಾನ ಮರ್ಯಾದೆಗೋಸ್ಕರ, ನಮ್ಮ ಗೌರವಕ್ಕೋಸ್ಕರ, ನಮ್ಮ ಒಳ್ಳೇದಕ್ಕೋಸ್ಕರ ನಮ್ಮ ಮನೆ ಹುಡುಗಿ ಮದುವೆನ ಎಲ್ಲೋ ತೀರ್ಮಾನ ಮಾಡ್ಬಿಡ್ತೀವಿ. ಅದ್ರಲ್ಲಿ ಅವಳಿಗೆ ಸಂತೋಷ ಇದೆಯೋ ಇಲ್ವೋ ಅನ್ನೋದನ್ನು ತಿಳ್ಕೊಳ್ದೆ. ಯಾಕೆ ಇಷ್ಟೆಲ್ಲ ಪ್ರತಿಷ್ಠೆಗಳ ಎದುರಿಗೂ ನಾವು ಪ್ರೀತಿನ ಯಾಕೆ ನೋಡೋದಿಲ್ಲ? ಈ ಮರ್ಯಾದೆ ಎದುರಿಗೆ ಮನಸ್ಸನ್ನು ಯಾಕೆ ನೋಡೋದಿಲ್ಲ ನಾವು? ನಿನಗೆ ತುಂಬಾ ಚೆನ್ನಾಗೇ ಗೊತ್ತಿದೆ, ಪ್ರೀತಿಯ ಎಲ್ಲಕ್ಕಿಂತ ಮೊದಲನೇ ಹಾಗೆ ಕೊನೆ ಭಾವಾರ್ಥ ಏನು ಅಂದ್ರೆ, ನಾವ್ ಯಾರನ್ನ ಪ್ರೀತಿಸ್ತೀವೋ ಅವ್ರಿಗೆ ಅದೇ ಪ್ರೀತಿನೇ ಕೊಡ್ಬೇಕು. ಯಾವ್ದ್ರಿಂದ ಅವರು ಸುಖವಾಗಿರ್ತಾರೋ ಅದರಿಂದ ಅವ್ರು ಚೆನ್ನಾಗಿರ್ತಾರೆ. ಅಣ್ಣ, ನೀವು ನಿಜವಾಗ್ಲೂ ಸುಭದ್ರನ ಪ್ರೀತಿ ಮಾಡೋ ಹಾಗಿದ್ರೆ ಅವಳಿಗೆ ಯಾವ್ದ್ರಲ್ಲಿ ಸಂತೋಷ ಸಿಗುತ್ತೋ ಅದನ್ನ ಅವಳ ತೀರ್ಮಾನಕ್ಕೆ ಬಿಟ್ಬಿಡಿ. ಸುಭದ್ರ ಯಾರ ಜೊತೆ ಸಂತೋಷವಾಗಿರ್ತಾಳೋ ಅವರನ್ನೇ ಮದುವೆ ಆಗೋದಕ್ಕೆ ಬಿಟ್ಬಿಡಿ. ಈ ಸಮಾಜದ ವಿಷಯದ ಬಗ್ಗೆ, ಈ ಪ್ರಪಂಚದ ವಿಷಯದ ಬಗ್ಗೆ ಯೋಚಿಸ್ಬೇಡಿ. ನಿಮಗೆ ನಿಮ್ ತಂಗಿ ಜೀವನ ಮುಖ್ಯನೋ ಅಥವಾ ಈ ಸಮಾಜ ಮುಖ್ಯನೋ ಅನ್ನೋದನ್ನ ಯೋಚನೆ ಮಾಡಿ. ಸತ್ಯವಾಗ್ಲು ಕೃಷ್ಣ, ನನ್ನಿಂದ ತುಂಬಾ ದೊಡ್ಡ ತಪ್ಪಾಗೋಗಿದೆ. ನನ್ಗನ್ಸಿತ್ತು ಆ ದುರ್ಯೋಧನ ಸುಧಾರಿಸಿದಾನೆ ಅಂತ. ಆದ್ರೆ ಆ ಶಕುನಿ ಮತ್ತೆ ದುರ್ಯೋಧನ ಸೇರ್ಕೊಂಡು ನನ್ನ ಜೊತೆ ಬಹಳ ದೊಡ್ಡ ನಾಟಕ ಆಡ್ಬಿಟ್ರು ಕೃಷ್ಣ. ಇಲ್ಲಿವರೆಗೂ ಆಗಿರೋದು ಸಾಕು ಕೃಷ್ಣ. ನಾನು ನನ್ನನ್ನ ಈ ಕುಲದಿಂದ, ದ್ವಾರಕಾದಿಂದ, ನಿಮ್ಮೆಲ್ರಿಂದನೂ ಬೇರೆ ಆಗೋಗ್ತೀನಿ. ಪ್ರಪಂಚ ಬೇಕಾದ್ರೆ ನನ್ನನ್ನ ಏನು ಬೇಕಾದ್ರೂ ಕರೀಲಿ, ನನ್ನನ್ನು ಏನ್ ಬೇಕಾದ್ರೂ ಹೆಸರಿಡ್ಲಿ. ಆದ್ರೆ ನಾನೀಗ ಸುಭದ್ರನ ಮದುವೆ ಆ ದುರ್ಯೋಧನನ ಜೊತೆ ಆಗಕ್ಕೆ ಎಂದಿಗೂ ಬಿಡೋದಿಲ್ಲ. ಒಂದ್ ವೇಳೆ ಈಗ ಸುಭದ್ರಾಳ ಮದುವೆ ಸರಿಯಾದ ವ್ಯಕ್ತಿ ಜೊತೆ ಆಯ್ತು ಅನ್ಕೊಳ್ಳಿ, ಹಾಗೆ ನೀವು ಕೂಡ ಮಾತಕ್ ತಪ್ಪಲಿಲ್ಲ ಅನ್ಕೊಳ್ಳಿ, ಆಗ ಏನ್ ಹೇಳ್ತಿದ್ಯಾ ಕೃಷ್ಣ? ಇದೆಲ್ಲ ಸಾಧ್ಯನಾ? ನಾನಿದ್ದೀನಲ್ಲ. ಕ್ಷಮಿಸ್ಬಿಡಿ ಮಾಧವ, ಇದೆಲ್ಲ ಏನಾಗಿದೆಯೋ ಅದರಿಂದ ನನಗೂ ಆಶ್ಚರ್ಯ ಆಗಿದೆ. ನಿಮ್ಗಾಗಿರೋ ಹಾಗೇನೆ. ನಿಮ್ ತಂಗಿ ನನ್ನ ಹೆಸರು ಹೇಳಿದ್ದಕ್ಕೆ ನನ್ನ ಮೇಲೆ ಬೇಜಾರು ಮಾಡ್ಕೊಂಡಿದ್ದೀರಾ? ನನಗೆ ನಿನ್ ಮೇಲೆ ಗೌರವ ಇದೆ ಪಾರ್ಥ. ಇವತ್ತು ನಿನ್ ಪ್ರೀತಿಗೋಸ್ಕರ ಗಾಂಧೀವನ ತ್ಯಾಗ ಮಾಡಿದೆ. ತುಂಬಾ ದೊಡ್ಡ ವಿಷಯ ಇದು. ಈಗ ಸುಭದ್ರ ಯಾರನ್ನ ಇಷ್ಟ ಪಡಬೇಕು ಅಥವಾ ಯಾರನ್ನ ಇಷ್ಟ ಪಡಬಾರ್ದು ಅನ್ನೋ ತೀರ್ಮಾನ ಅವಳದ್ದು, ನನ್ನದಲ್ಲ. ಆದ್ರೆ ನಾನು ಹೇಗೆ? ನಾನು ಈಗಲೇ ಅವಳನ್ನು ನೋಡಿರೋದು. ಈಗೇನಾಯ್ತು? ಪ್ರೀತಿಗೂ ಸಮಯಕ್ಕೂ ಏನು ಸಂಬಂಧ ಇಲ್ಲ ಪಾರ್ಥ. ಪ್ರೀತಿ ಒಂದೇ ಕ್ಷಣದಲ್ಲಾಗಬಹುದು, ಒಂದೇ ನೋಟದಲ್ಲಾಗಬಹುದು. ನಿನ್ ಮಾತಿನಿಂದ ಅರ್ಥ ಆಗತ್ತೆ ನೀನು ಸುಭದ್ರನ ಇಷ್ಟಪಡ್ತಿಲ್ಲ ಅಂತ. ಇಲ್ಲ ಮಾಧವ. ಸರಿ, ಹಾಗಾದ್ರೆ ಅವಳನ್ನ ನಿರಾಕರಿಸು ಪಾರ್ಥ. ಅವಳ ಮೇಲೆ ನಿನಗೆ ಪ್ರೀತಿ ಇಲ್ಲ ಅಂತ ಹೇಳ್ಬಿಡು, ಮದ್ವೆ ಆಗಲ್ಲ ಅಂತ ಹೇಳ್ಬಿಡು. ಅವಳು ಹೇಗೆ ನಿನ್ನ ಪ್ರೀತಿ ಮಾಡ್ತಿದ್ದೀನಿ ಅಂತ ಎಲ್ರ ಮುಂದೆ ಹೇಳಿದ್ಲೋ ಅದೇ ರೀತಿ ನೀನು ಕೂಡ ಎಲ್ರ ಮುಂದೆ ಹೇಳ್ಬಿಡು ನಿನಗೆ ಅವಳ ಮೇಲೆ ಪ್ರೀತಿ ಇಲ್ಲ ಅಂತ. ನೀನೇನಾದ್ರೂ ಎಲ್ರ ಮುಂದೆ ಈ ವಿಷಯನ ಹೇಳಲಿಲ್ಲ ಅಂದ್ರೆ ಪಾರ್ಥ, ಆಗ ಪ್ರೀತಿಯ ಒಂದು ಸುಳ್ಳು ಭರವಸೆ ಸುಭದ್ರಾಳ ಮನಸ್ಸಲ್ಲಿ ಯಾವಾಗ್ಲೂ ಇದ್ದೇ ಇರತ್ತೆ. ಹಾಗೆ ಇದು ಸರಿಯಲ್ಲ ಪಾರ್ಥ. ಮಾಧವ, ಸುಭದ್ರಾಗೆ ದುರ್ಯೋಧನನ ಮೇಲೆ ಪ್ರೀತಿ ಇಲ್ಲ. ನನಗೆ ಗೊತ್ತಿದೆ ಸುಭದ್ರಾ ನಿನ್ನ ಪ್ರೀತಿ ಮಾಡ್ತಿರೋದು, ಅದ್ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ನನ್ನ ತಂಗಿ ನಿನ್ ಮೇಲೆ ಪ್ರೀತಿ ಇಟ್ಕೊಂಡಿದ್ದಾಳೆ ಅನ್ನೋ ಕಾರಣಕ್ಕೆ ನೀನ್ ಹೋಗಿ ಅವಳನ್ನ ಮದ್ವೆ ಆಗು ಅಂತ ಹೇಳೋದಕ್ಕಾಗತ್ತಾ ಪಾರ್ಥ? ನನಗೆ ನನ್ನ ತಂಗಿ ಪ್ರಿಯವಾದವಳು, ಅವಳು ಒಂದೊಂದು ಆಸೆನೂ ಪ್ರಿಯವಾದ್ದು. ಹಾಗೆ ಅದೇ ರೀತಿ ನನಗೆ ನನ್ನ ಪಾರ್ಥನೂ ಪ್ರಿಯವಾದವನೇ. ನಾನು ಅವನಿಷ್ಟಗಳಿಗೂ ಗೌರವ ಕೊಡ್ತೇನೆ. ನೀನು ಯೋಚನೆ ಮಾಡೋದಕ್ಕೆ ನಿನ್ನ ಹತ್ರ ಪೂರ್ತಿ ರಾತ್ರಿ ಇದೆ. ಹಾಗೆ ನಿನ್ ತೀರ್ಮಾನ ಏನೇ ಆಗಿದ್ರು ಪಾರ್ಥ, ನಿನ್ನ ಮಾಧವ ನಿನ್ ಜೊತೆಲೇ ಇರ್ತಾನೆ.
ಏನಾಯ್ತು? ಯಾಕೆ ನಿಲ್ಲಿಸ್ಬಿಟ್ಟೆ? ಎಷ್ಟು ಮಧುರವಾಗಿ ನುಡಿಸ್ತಿದೆ, ನುಡ್ಸು. ಇವತ್ತಂತೂ ನಾನ್ ನಿನಗೆ ಹೊಡಿತೀನಿ. ಹೊಡಿತ್ಯಾ? ಯಾಕೆ? ನಾನೇನ್ ಮಾಡ್ದೆ? ಏನ್ ಮಾಡಿದ್ಯಾ? ನೀನು ಅಣ್ಣಂಗ್ ಹೇಳಿದ್ಯಾ ಅವರು ದುರ್ಯೋಧನ ಮತ್ತೆ ಶಕುನಿ ಕೊಟ್ಟಿರೋ ಮಾತಿನ ಹಾಗೆ ಇರೋದಕ್ಕೆ? ಹೇಳಿದ್ಯೋ ಇಲ್ವೋ? ಹಾ. ಅಂದ್ರೆ ಅದ್ರ ಪ್ರಕಾರ ಸುಭದ್ರ ಅವನನ್ನ ಮದ್ವೆ ಆಗ್ಬೇಕಲ್ವಾ? ಇರು 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 ನೋಡು, ಇಲ್ಲಿವರೆಗೂ ಅಂತೂ ಅರ್ಜುನನಿಗೆ ಸುಭದ್ರಾಳ ಮೇಲೆ ಪ್ರೀತಿ ಇದೆಯೋ ಇಲ್ವೋ ಅನ್ನೋದೇ ಗೊತ್ತಿಲ್ಲ. ನಾನು ಅರ್ಜುನನಿಗೆ ಹೇಳಿದ್ದೀನಿ, ನಾಳೆ ಬೆಳಗ್ಗೆ ನೀನ್ ಎಲ್ರ ಮುಂದೆ ನೀನ್ ತೀರ್ಮಾನ ಹೇಳು ಅಂತ. ಹಾಗಂದ್ರೆ ನೀನು ಅಣ್ಣ ಮತ್ತೆ ಅರ್ಜುನ ಇಬ್ರಿಗೂ ತಪ್ಪು ಸಲಹೆ ಕೊಟ್ಟಿದ್ಯಾ? ನೋಡು ಈಗ ನಾನೇನ್ ಮಾಡ್ತೀನಿ ಅಂತ. ನಾನ್ ಸುಭದ್ರಾಳಿಗೆ ಸಭೆಗೆ ಬರೋದಕ್ಕೆ ಬಿಡೋದಿಲ್ಲ. ಬರ್ಬೇಡ ಅಂತೀನಿ ಅವಳಿಗೆ, ಆಮೇಲೆ ನೋಡ್ತೀನಿ ನೀನೇನ್ ಮಾಡ್ತೀಯ ಅಂತ. ಏನ್ ಅಯ್ಯೋ, ಮಾಡ್ತೀನಿ ಬೇಡ ಬೇಡ ರಾಧಾ, ನಿಲ್ಸು ನಿಲ್ಸು, ಹೊಡಿಬೇಡ, ಇರು. ಹೀಗೆಲ್ಲ ಮಾಡ್ಬೇಡ. ಯಾಕೆ ಮಾಡ್ತೀಯ ನೀನು? ನೋಡು, ಅರ್ಥ ಮಾಡ್ಕೊ. ನೀನ್ ಹೀಗೆಲ್ಲ ಮಾಡ್ಬಾರ್ದು. ಯಾಕೆ ಗೊತ್ತಾ? ಯಾಕೆ ಅಂದ್ರೆ ನಾಳೆ ನೀನು ಸುಭದ್ರಾಳಿಗೆ ಶೃಂಗಾರ ಮಾಡ್ಬೇಕು. ಹಾಗೆ ನೀನೇ ಅವಳನ್ನ ಎಲ್ರ ಮುಂದೆ ಕರ್ಕೊಂಡ್ ಬರ್ಬೇಕು. ಹೇ ನಾರಾಯಣ, ನಾನೇ ಸ್ವಯಂ ಅವಳಗ್ ಶೃಂಗಾರ ಮಾಡಿ ಅವಳನ್ನ ಸಭೆಗೆ ಯಾಕೆ ಕರ್ಕೊಂಡ್ ಬರ್ತೀನಿ ಹೇಳು? ಒಂದ್ ವೇಳೆ ಅಣ್ಣ ಅವಳ ಮದ್ವೆನ ದುರ್ಯೋಧನನ್ ಜೊತೆ ಮಾಡಿಸ್ಬಿಟ್ರೆ? ನಿಶ್ಚಿಂತೆಯಿಂದ ಇರು ರಾಧಾ. ಸುಭದ್ರ ಏನ್ ಬಯಸ್ತಾಳೋ ಅದೇ ಆಗತ್ತೆ. ಅರ್ಜುನ ಏನ್ ಬಯಸ್ತಾನೋ, ಅಣ್ಣ ಏನ್ ಬಯಸ್ತಾನೋ. ಬುದ್ಧಿ ಕೆಟ್ಟ ಹೋಗಿದ್ಯಾ ನಿನ್ಗೆ? ಅಣ್ಣ ಬಯಸೋದು ಸುಭದ್ರಾಳ ಮದ್ವೆ ದುರ್ಯೋಧನನ್ ಜೊತೆ ಆಗೋದು. ಸುಭದ್ರ ಬಯಸೋದು ಅವಳ ಮದ್ವೆ ಅರ್ಜುನನ್ ಜೊತೆ ಆಗ್ಲಿ ಅಂತ. ಅರ್ಜುನ ಬಯಸೋದು ಮದ್ವೆ ಬೇಡ ಅಂತ. ಮೂವರ ಆಸೆನೂ ಬೇರೆ, ಮತ್ತೆ ಮೂವರ ಆಸೆನೂ ಹೇಗ್ ಪೂರ್ತಿ ಆಗತ್ತೆ ಹೇಳು? ಶಾಂತವಾಗಿರು ರಾಧಾ. ನಾನು ಹೇಳಿದ್ನಲ್ಲ ನಿಶ್ಚಿಂತೆಯಾಗಿರೋ ಅಂತ. ಎಲ್ಲವನ್ನೂ ನಿನ್ನ ಕೃಷ್ಣನ್ ಮೇಲೆ ಬಿಟ್ಬಿಡು. ಕೃಷ್ಣ ಎಲ್ಲ ಸಂಭಾಳಿಸ್ತಾನೆ. ನಿನ್ ಕೃಷ್ಣನ್ ಮೇಲೆ ನಂಬಿಕೆ ಇದೆ ತಾನೆ? ಈಗೊಂದ್ ಪ್ರಶ್ನೆ ಕೇಳ. ಇವತ್ ನನಗೋಸ್ಕರ ಏನ್ ತಂದಿದ್ಯಾ? ನೀನೇನು ತಂದೆ ಇಲ್ವಾ? ನಾನ್ ಕಾರಾಗೃಹದಲ್ಲೇ ಚೆನ್ನಾಗಿದೆ ಅಂತ ನಿನಗೆ ಹೇಳಿದ್ದೆ. ನನ್ಗಲ್ಲಿ ಪಾಯಸ ಸಿಕ್ತಿತ್ತು, ಬೆಣ್ಣೆ ಸಿಕ್ತಿತ್ತು, ಆಹಾ ಎಲ್ಲ ಸುಖನೂ ಸಿಕ್ತಿತ್ತು. ಇಲ್ಲಿ ಬರ್ತಿದ್ ಹಾಗೆ ಎಲ್ಲ ನಿಂತೋಯ್ತು. ನಾನು ಅಲ್ಲಿಗೆ ಹೋಗ್ತೀನಿ. ಕೃಷ್ಣ, ನೀನ್ ಎಲ್ಲಿಗೂ ಹೋಗ್ತಿಲ್ಲ. ತುಂಬಾ ನಗು ಬರ್ತಿತ್ತಲ್ಲ. ಆ ಕೃಷ್ಣ ಅಂತೂ ತುಂಬಾ ಕಪಟಿ ಆಗೋದ. ನನ್ನ ನಿಲ್ ಸಿಕ್ಕಾಕ್ಸಿ ಓಡ್ ಹೋದ ಅವನು. ಆದ್ರೆ ಈಗ ಯಾವ ತಪ್ಪು ಆಗೋದಿಲ್ಲ. ಇನ್ನು ಆ ಗೊಲ್ಲನ್ನ ಮುಗಿಸ್ಲೇಬೇಕು. ಭಗವಂತ ಪುಂಡರೀಕ, ಕೃಷ್ಣ ನಿನ್ನ ಮೂರ್ಖನನ್ನಾಗಿ ಮಾಡಿದಾನೆ. ಗೊತ್ತಿದೆ. ತನ್ನ ಮಾಯಾ ಜಾಲದಿಂದ ಸುಭದ್ರ ಮನಸ್ಸಿನಲ್ಲಿ ಅರ್ಜುನನ ಬಗ್ಗೆ ಪ್ರೀತಿ ಹುಟ್ಟುವಾಗ ಮಾಡಿದಾನ ಅವನು. ಇನ್ನು ದುರ್ಯೋಧನ ಸುಭದ್ರ ಮದುವೆ ನಿಶ್ಚಯ ಕೂಡ ಆಗಿಲ್ಲ. ಭಗವಂತ ಪುಂಡರೀಕ, ಒಂದೇ ದಾರಿ ಇರೋದು ಈ ಆಟ ಗೆಲ್ಲೋದಿಕ್ಕೆ. ಅರ್ಜುನನ ಮೃತ್ಯು. ನೀನು ಭಗವಂತ, ಸಾಕ್ಷಾತ್ ಭಗವಂತ ಪುಂಡರೀಕ. ಅವನು ಅರ್ಜುನ ಸಾಮಾನ್ಯ ಮನುಷ್ಯ, ನಿರಾಯುಧ ಬೇರೆ. ಈಗಂತೂ ಅವನ ಜೊತೆನಲ್ಲಿ ಗಾಂಡೀವನೂ ಇಲ್ಲ. ಸರಿಯಾಗಿ ಹೇಳ್ದೆ ನೀನು. ಈಗ ಆ ಅರ್ಜುನನ್ನ ಸಾಯಿಸ್ಲೇಬೇಕು. ಇಲ್ಲ ಅಂದ್ರೆ ಈ ಎಲ್ಲ ಆಟ ಮುಕ್ತಾಯ ಆಗೋಗತ್ತೆ. ಹಾಗೆ ಪುಂಡರೀಕ, ಒಂದು ಮಾತು ನೆನಪಿರ್ಲಿ. ಕೃಷ್ಣನಿಗೆ ಅರ್ಜುನ ಪಾರ್ಥ. ಇಲ್ಲ, ಇನ್ನು ಯಾವ ತಪ್ಪು ಆಗೋದಿಲ್ಲ. ಈಗ ಆ ಅರ್ಜುನನ ಅಂತ್ಯ ನಿಶ್ಚಿತ. ನೀವ್ ಯಾವತ್ತಾದ್ರೂ ನೀರನ್ನ ನಿಮ್ ಮುಷ್ಟಿಲಿ ಹಿಡ್ದಿಡೋ ಪ್ರಯತ್ನ ಮಾಡಿದ್ದೀರಾ? ಬನ್ನಿ ಇವತ್ ಮಾಡೋಣ. ನೀವೇನಾದ್ರೂ ಮುಷ್ಟಿಯನ್ನ ಗಟ್ಟಿಯಾಗಿ ಮುಚ್ಚಿಟ್ಕೊಂಡ್ರೆ ಆಗ ನೀರು ನಿಲ್ಲೋದಿಲ್ಲ. ಆದ್ರೆ ನೀವು ಅದನ್ನ ಹೀಗೆ ಹರಿಯೋದಕ್ಕೆ ಬಿಟ್ಬಿಟ್ರೆ ಆಗದು ತನ್ನ ದಾರಿನ ತಾನೇ ಮಾಡ್ಕೊಳ್ಳುತ್ತೆ. ಹಾಗೆ ನಿಮ್ಮ ಅಂಗೈಯಲ್ಲೂ ನಿಲ್ಲುತ್ತೆ. ಜೀವನ ಕೂಡ ಇದೇ ರೀತಿ ಇರುತ್ತೆ, ನೀರಿನ ಹಾಗೆ. ಈ ಜೀವನ ತನ್ನ ದಾರಿನ ತಾನೇ ಮಾಡ್ಕೊಳ್ಳುತ್ತೆ. ಪ್ರತಿಯೊಂದು ಸಮಸ್ಯೆಗೂ ತಾನೇ ಪರಿಹಾರ ತಿಳಿಸ್ಬಿಡುತ್ತೆ ಈ ಜೀವನ. ಒಂದ್ ವೇಳೆ ಜೀವನದಲ್ಲಿ ಪರಿಸ್ಥಿತಿಗಳು ನಮ್ಮ ಅನುಕೂಲಕ್ಕಿಲ್ಲದೆ ಇದ್ದಾಗ, ನಮಗೆ ಅರ್ಥನೇ ಆಗದೆ ಇದ್ದಾಗ, ಯಾವುದು ನಮ್ಮ ಕೈಯಲ್ಲಿ ಇಲ್ಲದೆ ಇದ್ದಾಗ ನಾವು ಹತಾಶರಾಗ್ಬಿಡ್ತೀವಿ, ನಿರಾಶರಾಗ್ಬಿಡ್ತೀವಿ. ಆದ್ರೆ ಇದನ್ನ ಮಾಡಲೇಬಾರ್ದು.
ಶಾಂತವಾಗಿ ಯೋಚನೆ ಮಾಡಬೇಕಾಗತ್ತೆ ಈ ಜೀವನದಲ್ಲಿ ಏನ್ ನಡೀತಾ ಇದೆ ಅಂತ. ನೋವನ್ನ ಎಲ್ಲರೂ ಅನುಭವಿಸಿರ್ತಾರೆ. ನೋವಿನ ಸಮಯದಲ್ಲಿ ಕೋಪ ಮಾಡ್ಕೋತಾರೆ, ಕೋಪದಲ್ಲಿ ಆವೇಶಕ್ಕೊಳಗಾಗ್ತಾರೆ. ಇದನ್ನಂತೂ ಮಾಡಲೇಬಾರ್ದು. ಈ ಜೀವನ ನಮಗೆ ಏನ್ ಕಲಿಸ್ಬೇಕು ಅಂತಿದೆಯೋ ಅದನ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಜೀವನ ಎಲ್ಲವನ್ನು ಕಲಿಸತ್ತೆ, ಆದ್ರೆ ನೆನಪಿಟ್ಕೊಳ್ಳಿ, ಯಾವಾಗ ಪ್ರಯತ್ನ ಮಾಡಬೇಕು ಹಾಗೆ ಯಾವಾಗ ಕಾಯಬೇಕು ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಈಗ ಬನ್ನಿ ನನ್ನ ಜೊತೆ ಪ್ರೀತಿಯಿಂದ ಹೇಳಿ, ರಾಧೆ ರಾಧೆ.